ಕೇರಳಂನಲ್ಲಿ ವಯನಾಡಿನಲ್ಲಿ ಸದ್ಯಕ್ಕೆ ಮಳೆಯ ಅಬ್ಬರ ಜೋರಾಗಿದೆ. ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು 15,000ದಿಂದ 17,000 ಕ್ಯೂಸೆಕ್ ಹೆಚ್ಚಳವಾಗಿದೆ. ಬೀದರಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆಯ ಬೀದರಹಳ್ಳಿ ಇಂದು ರಾತ್ರಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಬಿನಿ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇದ್ದು ನದಿ ಪಾತ್ರ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಕೇರಳಂನಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಬಿನಿ ಒಳಹರಿವು ಕೂಡ ಹೆಚ್ಚಳವಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನೋದ್ ಅವರು. ವಿನೋದ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಮಳೆಯ ಆರ್ಭಟ ಜೋರಾಗಿದೆ. ಇದರ ನಡುವೆ ಕಬಿನಿ ಜಲಾಶಯ ಕೂಡ ತುಂಬಿ ಹರಿತಾ ಇರುವಂಥದ್ದು. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಕೂಡ ಈಗಾಗಲೇ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡೋದಾದ್ರೆ ರೂಪ, ಈಗ ಕೂಡ ರೈತರಿಗೆ ಒಂದು ರೀತಿ ಸಂಕಷ್ಟದ ನಡುವೆ ಕಬಿನಿ ಜಲಾಶಯ ಭರ್ತಿಯಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿತ್ತು. ನೀಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಕಳೆದ ಕೆಲ ದಿನಗಳ ಹಿಂದೆ ರಿಪೋರ್ಟ್ ಅನ್ನ ಮಾಡಿದ್ವಿ. ಕಬಿನಿಯ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗುವಂತಕ್ಕೆ ಬಂದಿತ್ತು. ಇವತ್ತು ಆ ಜಲಾಶಯದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. 82 ಅಡಿ ಅಷ್ಟು ನೀರಿದೆ. ಜಲಾಶಯಕ್ಕೆ 30,000 ಕ್ಯೂಸೆಕ್ ನೀರು ಒಳಹರಿರುವಂತದ್ದು. ಈಗಾಗಲೇ ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ 25,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇರುವಂಥದ್ದು. ಈಗಾಗಲೇ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಬಿಡಬೇಕು ಅಂತೇಳಿ ಆ CWF ಆದೇಶವನ್ನು ಮಾಡಿತ್ತು. ಎಲ್ಲೋ ಒಂದು ಕಡೆ ನೀರಿಲ್ಲ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಡೋಕ್ಕಾಗುತ್ತೆ ಅಂತೇಳಿ ಒಂದಿಷ್ಟು ರೈತರು ಕೂಡ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಜೊತೆಗೆ ಪ್ರತಿನಿತ್ಯ ಕೂಡ ಪ್ರತಿಭಟನೆಗಳು ನಡೆಸ್ತಾ ಇದ್ರು. ನಿನ್ನೆಯಿಂದಲೂ ಕೂಡ ಕಬಿನಿ ಜಲಾಶಯದಿಂದ 25,000 ಕ್ಯೂಸೆಕ್ಸ್ ನೀರು ಬಿಡ್ತಾರ ಕಾರಣಕ್ಕಾಗಿ ಎಲ್ಲ ಮಟ್ಟದ ಒಂದು ದೊಡ್ಡ ಮಟ್ಟದ ರೈತರು ಈಗ ಇಟ್ಟಿಸಿ ಬಿಡುವಂತಹ ಕಬಿನಿ ಜಲಾಶಯದ ಹೊರಹೋಗ್ತಾ ಇರುವಂತಹ ನೀರಲ್ಲಿದೆ. ಆ ಎದುರುಗಡೆ ಕಾಣ್ತಾ ಇರುವಂತಹ ಸೇತುವೆ, ಬಿದರಳ್ಳಿ ಸೇತುವೆ ನಾವೇನ್ ಕರಿತೀವಿ, ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. 10,000 15,000 ಕ್ಯೂಸೆಕ್ ನೀರು ಬಿಟ್ಟ ಸಂದರ್ಭದಲ್ಲೂ ಕೂಡ ಜಲಾಶಯದ ಮುಂಭಾಗದಲ್ಲಿ ಬರುವಂತಹ ಬಿದರಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಈಗ 4 ಕ್ರಸ್ಟ್ ಗೇಟ್ಗಳಿಂದ 25,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇರುವಂತದ್ದು. ಸೊ ಈ ಮೂಲಕವಾಗಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕಾಗಿತ್ತು. ಇನ್ನು ಕೆರೆ ಜಲಾಶಯ ಭರ್ತಿಯಾಗಿಲ್ಲ. ಕೆರೆ ಜಲಾಶಯ ಕೂಡ ದೊಡ್ಡ ಮಟ್ಟದ ಹೊಳಹರಿವಿದೆ. ಆದರೆ ಕಬಿನಿ ಜಲಾಶಯ 19 TMC ನೀರನ್ನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಈಗಾಗಲೇ 17.5 TMC ನೀರು ಸಂಗ್ರಹ ಆಗಿದೆ. ಈಗ ಬರ್ತಾ ಇರುವಂತಹ ಒಳಹರಿವು ಏನಿದೆ 30,000 ಕ್ಯೂಸೆಕ್ಸ್ ಒಳಹರಿವು ಬರ್ತಾ ಇದ್ರೆ 25,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ತಮಿಳುನಾಡಿಗೆ ಎಲ್ಲೋ ಒಂದು ಕಡೆ ಎರಡು ರಾಜ್ಯಗಳ ನಡುವೆ ಒಂದು ರೀತಿ ನಡುವೆ ಮತ್ತೊಂದು ಕಡೆ ಆ ರೈತರ ಹಿತವನ್ನು ಕಾಯುವಂತಹ ಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಆ ಕೇರಳದ ವಯನಾಡಿನಲ್ಲಿ ದೊಡ್ಡ ಮಟ್ಟದ ಮಳೆ ಆಗ್ತಿರೋ ಕಾರಣಕ್ಕಾಗಿ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಈಗ 25,000 ಕ್ಯೂಸೆಕ್ಸ್ ಒಳಬಿಡಲಾಗ್ತಾ ಇರುವಂತದ್ದು. ಸಂಪೂರ್ಣ ಭರ್ತಿಯಾಗಿ ಈಗ 25,000 ಕ್ಯೂಸೆಕ್ಸ್ ಒಳಬಿಡಲಾಗ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಕಂಡಿರುವಂತದ್ದು ಸೇತುವೆಯಲ್ಲಿ ಅದು ಕೆಳಗಡೆ ಒಂದು ಸೇತುವೆ ಬರ್ತಾ ಇತ್ತು, ಆ ಬಿದರಳ್ಳಿ ಸೇತುವೆ ಅಂತ ಹೇಳಿ. ಆ ಸೇತುವೆ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ ಕೇರಳದ ವಯನಾಡಲ್ಲಿ ಇವಾಗ ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಸಂಜೆ ವೇಳೆಗೆ ಜಲಾಶಯಕ್ಕೆ ಬರುವಂತಹ ಒಳಹರಿವಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇರುವಂಥದ್ದು. ಸೊ ಇನ್ನು 1 ವಾರಗಳ ಕಾಲ ಕಬಿನಿ ಜಲಾಶಯದಿಂದ ಬಹುತೇಕ ಸುಮಾರು 10ರಿಂದ 15,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಡುವಂತಹ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕಾಗಿತ್ತು. ಆದರೆ 25,000 ಕ್ಯೂಸೆಕ್ಸ್ ನೀರನ್ನ ಆರಂಭದಲ್ಲೇ ಬಿಡ್ತಾರ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಸಂಕಷ್ಟದ ಸೂತ್ರ ಏನಿತ್ತು ಅದಕ್ಕೆ